ಪ್ರೈಸ್ ಗಾಡ್. ನಾವು ಬಾರ್ನ್ ಅಗೇನ್ ಆದವರು, ನಾವು ಹೊಸದಾಗಿ ಹುಟ್ಟಿದವರು. ನೀವು 24/7 ನೀವು ಪರಿಶುದ್ಧತೆಯಲ್ಲಿ, ಪರಿಶುದ್ಧ ಆತ್ಮನಲ್ಲಿ ಇರುವವರು. ಆತನ ಹೋಲಿ ಪ್ಲೇಸಲ್ಲಿ ನೀವು ಇರುವವರು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ದೇವಾಲಯ ಇತ್ತು. ಆ ದೇವಾಲಯದಲ್ಲಿ 4 ಭಾಗಗಳಿದ್ದವು: ದ್ವಾರ, ಅಂಗಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಮಹಾಪರಿಶುದ್ಧ ಸ್ಥಳದಲ್ಲಿ ಅಲ್ಲಿ ಮಂಜೂಷ ಇತ್ತು, ಆರೋನ ಕೋಲಿತ್ತು, ಮನ್ನ ಇತ್ತು. ಮಹಾಯಾಜಕನು ವರ್ಷಕ್ಕೆ ಒಮ್ಮೆ, ಒನ್ಸ್ ಇನ್ ಎ ಇಯರ್, ಇಬ್ರಿಯರಿಗೆ ಬರೆದ ಗ್ರಂಥದಲ್ಲಿ 9ನೇ ಅಧ್ಯಾಯದಲ್ಲಿ ಓದಿದ್ದು ನಮಗೆ ಸಿಗ್ತದೆ ಏನಿತ್ತು ಅಂತ. ಓಕೆ, ವರ್ಷಕ್ಕೆ ಒಮ್ಮೆ ಆತನು ಹೋರಿಗಳ ರಕ್ತವನ್ನು ತೆಗೆದುಕೊಂಡು ತನಗೋಸ್ಕರ ಮತ್ತು ಜನರ ಪಾಪಗಳಿಗೋಸ್ಕರ ಆತನು ಯಜ್ಞವನ್ನು ಸಮರ್ಪಿಸ್ತಾ ಇದ್ದ. ಅವನು ಒಳಗೆ ಹೋಗುವಾಗ ಒಂದು ಕಾಲಿಗೆ ಗೆಜ್ಜೆ, ಸೊಂಟಕ್ಕೆ ಹಗ್ಗ ಕಟ್ಟಿಕೊಂಡು ಅವನು ಹೋಗಬೇಕು. ಅವನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವ ಮೊದಲು ಅವನಿಗೆ ಆ ತೋರ ಅಂದರೆ ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡ 5 ಅಧ್ಯಾಯಗಳನ್ನು ಅವನಿಗೆ ಓದಿ ಹೇಳ್ತಾ ಇದ್ದರು, ಧರ್ಮಶಾಸ್ತ್ರ. ಯಾಕೆ? ಅವನ ಮೈಂಡ್ ಕ್ಲೀನ್ ಆಗಬೇಕು. ಏನಾದರೂ ಕಪಟತನ ಇದ್ದರೆ, ಏನಾದರೂ ಮಿಸ್ಟೇಕ್ ಇದ್ದರೆ, ದೇವರ ಸನ್ನಿಧಾನದಲ್ಲಿ ಸಮಾಧಾನ ಇಲ್ಲ ಅಂತ ಹೇಳಿದರೆ ಅವನು ದೇವದರ್ಶನ ಗುಡಾರದಲ್ಲಿ ಸತ್ತು ಬೀಳ್ತಾ ಇದ್ದ. ಅವನ ಕುಟುಂಬದವರಿಗೆ ಹೆದರಿಕೆ, ರಿಲೇಟಿವ್ಗಳಿಗೆ ಹೆದರಿಕೆ, ಅವನಿಗೆ ಹೆದರಿಕೆ. ಈ ವರ್ಷ ಏನಾಗ್ತದೋ ಗೊತ್ತಿಲ್ಲ. ಎಲ್ಲರೂ ಅವನು ಸುತ್ತಮುತ್ತಲಿದ್ದವರು ಹೇಳ್ತಾರೆ, ನೆಗೆಟಿವ್ ಮಾತಾಡಬೇಡಿ. ಏನು? ಯಾಕೆಂದ್ರೆ ನಿನಗೆ ಮಹಾಪುರುಷದ ಸ್ಥಳಕ್ಕೆ ಹೋಗ್ಲಿಕ್ಕಿದೆ ಈ ಸರ್ತಿ. ಒಂದು ವೇಳೆ ಅವನಲ್ಲಿ ಏನಾದರೂ ದೋಷ ಇದ್ದರೆ ಅವನು ಜೀವಂತವಾಗಿ ಹಿಂದೆ ಬರುತ್ತಿರಲಿಲ್ಲ. ಒಂದು ವೇಳೆ ಅವನು ಬಿದ್ದರೆ ಆ ಹೆಣವನ್ನು ತರಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಹಗ್ಗ ಯಾಕೆ? ಆ ಹೆಣ ಎಳೆಯಲಿಕ್ಕೆ. ಗೆಜ್ಜೆ ಯಾಕೆ? ಜೀವದಲ್ಲಿ ಇದ್ದಾನ ಅಂತ ಗೊತ್ತಾಗಲಿಕ್ಕೆ. ಹಲೋ, ಮತ್ತು ಸಂಪ್ರದಾಯಕ್ಕೆ ಅಲ್ಲ. ಇವತ್ತೆಲ್ಲ ಸಂಪ್ರದಾಯ, ಒಂದು ಹಗ್ಗ ಗೆಜ್ಜೆ ಯಾಕಂತ ಗೊತ್ತಿಲ್ಲ. ಮಹಾಪುರುಷದ ಸ್ಥಳಕ್ಕೆ ಹೋಗುವುದು ಯಾರು? ಯಾಜಕನು ಮಾತ್ರ ಹೋಗ್ಬೇಕು. ಅವನೇ ಉಳಿಲಿಲ್ಲ ಅಂದ್ರೆ ಇವರು ಉಳಿತಾರ? ಹಲೋ, ನೀವು ಓದಿದಿರ? ಹಳೆ ಒಡಂಬಡಿಕೆಯಲ್ಲಿ ಉಜ್ಜೆಯನ್ನು ಸತ್ತು ಬಿದ್ದದನ್ನು ಮುಟ್ಟಿದಕ್ಕೆ ದಾವೀದನು ಮಂಜೂಷದ ಪೆಟ್ಟಿಗೆಯನ್ನು ಹೊಸ ಬಂಡಿಯಲ್ಲಿ, ಹೊಸ ಎತ್ತುಗಳಲ್ಲಿ ಕಟ್ಟಿಕೊಂಡು ತರುತ್ತಿರುವಾಗ ಎತ್ತುಗಳು ಎಡವಿ ಬಿದ್ದವು. 31ಗೆ ನಾನು ಪ್ರೀಚ್ ಮಾಡಿದ್ದೆ. ಎತ್ತುಗಳು ಎಡವಿ ಬಿದ್ದವು. ಉಜ್ಜೆಯನ್ನೇನು ಮಾಡಿದ? ಹಿಡಿದ. ಅಲ್ಲೇ ಸತ್ತು ಬಿದ್ದ. ಅವನು ಮಾಡಿದ ಒಳ್ಳೆಯ ಕೆಲಸವೋ ತಪ್ಪು ಕೆಲಸವೋ? ಅವನ ಹೆಲ್ಪ್ ಮಾಡಿದ್ದ? ಏನು ಮಾಡಿದ್ದು? ಆಗ ದೇವರು, ದಾವೀದನಿಗೆ ಸಿಟ್ಟು ಬಂತು, ಬಹಳ ಸಿಟ್ಟು ಬಂತು ಅವನಿಗೆ. ನಾವಿಲ್ಲಿ ಹೆಲ್ಪ್ ಮಾಡಲಿಕ್ಕಿರುವಂಥದ್ದು, ಒಳ್ಳೆಯ ಕೆಲಸ ಮಾಡಲಿಕ್ಕಿರುವಂಥದ್ದು, ಇಲ್ಲಿ ಉಜ್ಜೆಯನ್ನು ಸತ್ತು ಹೋದ, ಮತ್ತು ಇದನ್ನು ಹೇಗೆ ನಾವು ಕೊಂಡು ಹೋಗುವುದು? ಅದನ್ನು ಸೀದಾ ಒಬೇದೆದೋಮನ ಮನೆಯಲ್ಲಿ ಕೊಂಡೋಗಿಟ್ರು. ಒಬೇದೆದೋಮನ ಮನೆಯಲ್ಲಿ ಒಂದು ಸ್ವಂತ ಆಲಯ ಇತ್ತು, ಅವನದ್ದೇ ಒಂದು. ಅದರಲ್ಲಿ ಕೊಂಡೋಗಿಟ್ರು, ಇಲ್ಲಿ ಇರಲಿ ಅಂತ. ಒಬೇದೆದೋಮನಿಗೆ ಒಂದು ಹೆದರಿಕೆ, ಇದು ನಮ್ಮ ಮನೆಗೆ ಯಾಕೆ ಅಂತ. ಆಲ್ರೆಡಿ ಒಬ್ಬ ಸತ್ತಿದ್ದಾನೆ. ಈಗ ಅರಸನ ಅಪ್ಪಣೆಯನ್ನು ಮೀರಲಿಕ್ಕೆ ಆಗುವುದಿಲ್ಲ, ಶಿಕ್ಷೆ ಸಿಗ್ತದೆ. ಅರಸ ಇಡಬೇಕಂದ್ರೆ ಇಡಬೇಕು, ಅಷ್ಟೇ, ಮುಗಿಯಿತು. 2 ಮಾತು ಮಾತಾಡಲಿಕ್ಕಿಲ್ಲ. ನನ್ನ ಮನೆಯಲ್ಲಿ ಆಗುವುದಿಲ್ಲ, ನೆವ ಹೇಳಲಿಕ್ಕೆ ಏನಿಲ್ಲ. ಅರಸ ಹೇಳಿದ. 3 ತಿಂಗಳಲ್ಲಿ ದೇವರು ಒಬೇದೆದೋಮನಿಗೂ ಅವನಿಗೂ ಇದ್ದ ಎಲ್ಲವನ್ನು ಆಶೀರ್ವಾದ ಮಾಡಿದಂತೆ. ಈ ನ್ಯೂಸ್ ಸೀದಾ ಎಲ್ಲಿ ಹೋಯಿತು? ಅರಮನೆಗೆ ಹೋಗಿ ಮುಟ್ಟಿತ್ತು. ಒಬೇದೆದೋಮನ ಆಶೀರ್ವಾದವಾಗಿದ್ದಾನೆ. ಹಾಗಾದರೆ ದಾವೀದನಿಗೆ 3 ತಿಂಗಳು ಹೋಯಿತು ತಪ್ಪು ಹುಡುಕ್ಲಿಕ್ಕೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ಎಲ್ಲಿ ಮಿಸ್ಟೇಕ್ ಆಗಿದೆ? ಅನೇಕ ಸಂದರ್ಭ ನಾವು ಪ್ರಾರ್ಥನೆ ಮಾಡುತ್ತೇವೆ, ನಾವು ಆರಾಧನೆ ಮಾಡುತ್ತೇವೆ, ಕಾಣಿಕೆ ಕೊಡ್ತೇವೆ, ಎಲ್ಲವನ್ನು ಕೊಡ್ತೇವೆ, ಪ್ರಾಪರ್ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ದೇವರು ಎಲ್ಲ ಕಾಣಿಕೆಗಳನ್ನು ಆಶೀರ್ವಾದ ಮಾಡುವುದಿಲ್ಲ. ಕಾಣಿಕೆ ಎಂಬುದು ಯಜ್ಞ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಕಾಣಿಕೆ ಕೊಟ್ಟ, ಯಾರು? ಹೇಬೇಲ ಮತ್ತೆ ಕಾಯಿನ. ದೇವರು ಹೇಬೇಲನ ಕಾಣಿಕೆಯನ್ನು ಮೆಚ್ಚಿದನು, ಅವನ ಕಾಣಿಕೆಯನ್ನು ಮೆಚ್ಚಿದನು. ಕಾಯಿನನ ಕಾಣಿಕೆ ಮೆಚ್ಚಲಿಲ್ಲ.
ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಒಬ್ಬ ಕಾಣಿಕೆ ಕೊಟ್ಟ, ಅರ್ಧ ಭೂಮಿಯನ್ನೇ ಕೊಟ್ಟ ಆಸ್ತಿ ಮಾರಿ. ಹೊಸ ಒಡಂಬಡಿಕೆಯಲ್ಲಿ ನ್ಯೂ ಟೆಸ್ಟಮೆಂಟ್ ಸತ್ತು ಹೋದ. ನ್ಯೂ ಟೆಸ್ಟಮೆಂಟ್ ಪಾಸ್ಟ್, ಅದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ದೇವರು ಕರುಣಾಮಯ. ನ್ಯೂ ಟೆಸ್ಟಮೆಂಟ್ ಓದಿರಿ. ಅನನ್ಯ ಮತ್ತು ಸಫೀರಾ ಅವರು ಕೊಟ್ಟದ್ದು ಕಾಣಿಕೆ. ದೇವರು ಎಲ್ಲ ಕಾಣಿಕೆಯನ್ನು ಆಶೀರ್ವಾದ ಮಾಡುವುದಿಲ್ಲ. ಬೈಬಲ್ ಇದೆ, ದುಷ್ಟನ ಯಜ್ಞ ದೇವರಿಗೆ ಅಸಹ್ಯ, ಅದನ್ನು ದುರ್ಬುದ್ಧಿಯಿಂದ ಸಲ್ಲಿಸುವುದು ಮತ್ತು ಅಸಹ್ಯ ಅಂತೆ. ದೇವರಿಗೆ ನಿಮ್ಮ ಕಾಣಿಕೆ ಬೇಡ, ದೇವರು ನೀವು ಬೇಕು. ಪ್ರಾಪರ್ ರೀತಿಯಲ್ಲಿ ದೇವರ ವಾಕ್ಯಾನುಸಾರವಾಗಿ ನಾವು ನಡೆದರೆ ಇಟ್ಸ್ ಎ ಬ್ಲೆಸ್ಸಿಂಗ್. ಮಂಜೂಷದ ಪೆಟ್ಟಿಗೆಯನ್ನು ಹೋರುವುದು ಎತ್ತುಗಳಲ್ಲ, ಮಂಜೂಷದ ಪೆಟ್ಟಿಗೆಯನ್ನು ಹೋರುವುದು 4 ಯಾಜಕರು. ಅದು ಸಹ ದೇವರು ನೇಮಿಸಿದ ಅಭಿಷೇಕ್ತ ಯಾಜಕರು ಅದನ್ನು ಹೋರಬೇಕು. ಎಲ್ಲಿ ಡೇವಿಡ್ ರಿಪೆಂಟ್ ಆಗುತ್ತಾನೆ, ಅವನು ಪಶ್ಚಾತ್ತಾಪ ಪಡ್ತಾನೆ, ಯಾಜಕರಿಗೆ ಹೇಳ್ತಾನೆ, ಮುಂಚಿನ ಸಲ ನೀವು ಇಲ್ಲದ ಕಾರಣ, ನಿಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡಿದ ಕಾರಣ ನಮ್ಮಲ್ಲಿ ಒಬ್ಬ ಸತ್ತು ಹೋದ. ರೈಟ್? ದೇವರ ವಾಕ್ಯದ ಸಣ್ಣ ಸಂಗತಿಗಳು ನೆಗ್ಲೆಕ್ಟ್ ಮಾಡುವಂಥದ್ದೇ ಅದು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾದದ್ದು. ಕೆಲವೊಮ್ಮೆ ನಾವು ಹರಕೆ ಹಾಕ್ತೇವೆ. ರೈಟ್? ನಾನು ಇದನ್ನು ಕೊಡ್ತೇನೆ ಅಂತ. ನಿಮಗೆ ಹಾಕ್ಲಿಕ್ಕೆ ಹೇಳುವುದು ಯಾರು? ನಾನು ದೇವರಿಗೆ ಇದನ್ನು ಕೊಡ್ತೇನೆ, ಅದನ್ನು ಕೊಡ್ತೇನೆ ಅಂತ. ಇಮೋಷನಲಿ ಯಾವುದನ್ನು ಹರಕೆ ಹಾಕಬೇಡ್ರಿ. ನಿಮ್ಮ ಮಾತೇ ನಿಮ್ಮನ್ನು ಹಿಡಿಯುತ್ತದೆ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಇವತ್ತು ಅನೇಕರಿಗೆ ಪ್ರಾಬ್ಲಮ್ ಬರುವುದು ಯಾಕೆ? ಅವರ ಬಾಯಿ ಮಾತಿನಿಂದ. ಹಾಕುವಾಗ ಪ್ರಾರ್ಥನೆ ಮಾಡ್ರಿ, ಸ್ಪಿರಿಟ್ ಲೀಡ್ ಆದರೆ ಹಾಕಿ. ಒಂದು ವೇಳೆ ನೀವು ಹಾಕಿದ ನಂತರ ಅದನ್ನು ಮರಿಬೇಡ್ರಿ. ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ದೇವರು ಸಾಮರ್ಥ್ಯವನ್ನು ಕೊಡುತ್ತಾನೆ. ದೇವರು ಸಾಮರ್ಥ್ಯವನ್ನು ಕೊಡ್ತೇವೆ. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಹೇಳ್ಬೇಡ್ರಿ, ನಾನು ಇಂಥದ್ದು ಕೊಡ್ತೇನೆ, ಹೀಗೆ ಕೊಡ್ತೇನೆ ದೇವರಿಗೆ, ಈಗ ಚರ್ಚ್ ಕಟ್ತೇನೆ, ಮೊನ್ನೆ ಇಮೋಷನಲ್ಲಿ ಕೊಡ್ತೇನೆ, ಮತ್ತು ಮರೆತು ಹೋಗಬೇಡ್ರಿ. ನೀವು ಮರೆತು ಹೋದರೂ ದೇವರು ಮರೆತು ಹೋಗುವುದಿಲ್ಲ. ರೈಟ್? ಅಲೋ ಇದ್ದೀರಾ? ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ, ನೀವು ಹರಕೆ ಹಾಕದಿದ್ದರೂ ಅದರಲ್ಲಿ ಏನು ತೊಂದರೆ ಇಲ್ಲ, ಬಾಯಿಂದ ನುಡಿದುದನ್ನು ನೆರವೇರಿಸಲೇಬೇಕು. ನಾಲಿಗೆಗೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಅಂತ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಅದೇ ನಾಲಿಗೆ, ಹಳೆ ಒಡಂಬಡಿಕೆಯಲ್ಲಿ ಅದೇ ನಾಲಿಗೆ. ಪ್ರೈಸ್ ಗಾಡ್, ದಟ್ ಇಸ್ ದ ಪ್ರಿನ್ಸಿಪಲ್. ದಾವೀದನು ತನ್ನನ್ನು ಕ್ಲಿಯರ್ ಮಾಡಿದ, ಕರೆಕ್ಷನ್ ಮಾಡಿದ, ಬದುಕಿದ. ಪ್ರೈಸ್ ಗಾಡ್. ಮೊನ್ನೆ ಸೊಲೊಮನ್ನ ಬಗ್ಗೆ ಮಾತಾಡಿದೆ. ಸೊಲೊಮನ್ ಎಲ್ಲಿ ನಿಗ್ಲೆಕ್ಟ್ ಮಾಡಿದ? ಇಷ್ಟು ವಿಸ್ಡಮ್ ವ್ಯಕ್ತಿ. ಐಗುಪ್ತ ದೇಶಕ್ಕೆ ಹೋಗಬಾರದು, ಐಗುಪ್ತ ದೇಶದ ಸ್ತ್ರೀಯರೊಟ್ಟಿಗೆ ಮದುವೆ ಆಗಬಾರದು, ಐಗುಪ್ತ ದೇಶಕ್ಕೆ ಕುದುರೆಗಳನ್ನು ತರಲಿಕ್ಕೆ ಹೋಗಬಾರದು. ಅವನು ಮಾಡಿದ್ದು 2 ಸಂಗತಿ. ಒಂದು, ಐಗುಪ್ತ ದೇಶದ ಕುದುರೆಗಳನ್ನು ತಂದು ಇಲ್ಲಿ ವ್ಯಾಪಾರ ಮಾಡಿದ, ಜನರನ್ನು ಕಳಿಸಿದ. 2ನೇದ್ದು, ಅಲ್ಲಿಯ ಸ್ತ್ರೀಯರೊಟ್ಟಿಗೆ ಮದುವೆ ಆದ. ಅವರು ಅವನ ಮನಸ್ಸನ್ನು ಕೆಡಿಸಿದರಂತೆ. ದೇವರಲ್ಲಿದ್ದ ಯಥಾರ್ಥ ಭಕ್ತಿಯನ್ನು ಕಳಕೊಂಡ. ಪ್ರಿಯರೇ, ನಮ್ಮ ದೃಷ್ಟಿಯಲ್ಲಿ ಸಣ್ಣ ಸಂಗತಿಗಳು, ಅದು ದೇವರ ದೃಷ್ಟಿಯಲ್ಲಿ ದೊಡ್ಡ ಸಂಗತಿಗಳು. ನಿಮಗೆ ಅದು ಸಣ್ಣದಾಗಿರ್ಬೋದು, ಇಟ್ಸ್ ಅ ಗ್ರೇಟ್ ಥಿಂಗ್ಸ್.